ನಮಸ್ಕಾರ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಹರಿಕಾಂತ್. ಲೋ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಬ್ಲಾಕ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡ್ಬೋದು ಅನ್ನೋದನ್ನು ಹೋದ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಚೇರನ್ನು ಯೂಸ್ ಮಾಡಿಕೊಳ್ಳು ನಮ್ಮ ದೇಹದಲ್ಲಿ ತುಂಬಿರುವಂಥ, ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಿರುವಂಥ ಲೋವರ್ ಬೆಲ್ಲಿ ಫ್ಯಾಟನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬೋದು. ಹಾಗಾದರೆ ಬನ್ನಿ, ಈಗ ಚೇರನ್ನು ಯೂಸ್ ಮಾಡಿಬಿಟ್ಟು ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಿರುವಂಥ ಲೋ ಬೆಲ್ಲಿ ಫ್ಯಾಟನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ಈಗ ಚೇರ್ ಮೇಲೆ ಕುಳಿತುಬಿಟ್ಟು ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಿರುವಂಥ ಲೋವರ್ ಬೆಲ್ಲಿ ಫ್ಯಾಟನ್ನು ಕರೆಸ್ಕೊಳ್ಳಲು ಇರುವಂಥ 5 ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಈಗ ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. 2 ಪಾದಗಳ ನಡುವೆ ಸ್ವಲ್ಪ ಅಂತರವಿರಲಿ, ಹಾಗೆ ನಿಮ್ಮ 2 ಮಂಡಿಗಳ ನಡುವೆ ಸ್ವಲ್ಪ ಅಂತರವನ್ನು ಇಟ್ಕೊಳ್ಳಿ. 2 ಕೈಗಳನ್ನ ಭುಜದ ಅಂತರಕ್ಕೆ ಮೇಲೆತ್ತಿ ಸ್ವಲ್ಪ ಸ್ಪ್ರೆಡ್ ಆಗಿ ಇಟ್ಕೊಳ್ಳಿ. ಈಗ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮತ್ತೆ ಮೇಲಕ್ಕೆ ಬನ್ನಿ. ಈ ರೀತಿಯಾಗಿ 10 ಟೈಮ್ಸ್ ಪುನರಾವರ್ತನೆ ಮಾಡಿ. 1 2 3 4 5 6 7 8 9 10. ಈಗ ನಿಧಾನವಾಗಿ ಮೇಲಕ್ಕೆ ಬಂದು 2 ಕೈಗಳನ್ನ ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. ನಿಮ್ಮ ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ತಾ ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಬಲ ಎಲ್ಬೋವನ್ನ ಎಡ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ, ಹಾಗೆ ನಿಮ್ಮ ಎಡ ಮಂಡಿಯನ್ನ ಮೇಲಕ್ಕೆತ್ತ ಟ್ವಿಸ್ಟ್ ಮಾಡಿ. ಎಕ್ಸೇಲ್ ಈ ರೀತಿಯಾಗಿ. ಮತ್ತೆ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಬನ್ನಿ, ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ಎಡ ಎಲ್ಬೋವನ್ನ ಬಲ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ, ಹಾಗೆ ಮತ್ತೆ ಮೇಲಕ್ಕೆ ಬನ್ನಿ. 1 1 2 2 3 3 4 4 5 5 6 6 7 7 8 8 9 9 10 and 10. ಈಗ ಮತ್ತೆ ಮಧ್ಯಕ್ಕೆ ಬಂದು 2 ಕೈಗಳನ್ನ ರಿಲೀಸ್ ಮಾಡ್ಕೊಳ್ತಾ ಹಾಗೆ ರಿಲ್ಯಾಕ್ಸ್ ಮಾಡಿ. ಇದು ಎರಡನೇ ಎಕ್ಸಸೈಸ್. ಈಗ ಮೂರನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಎಡ ಹಸ್ತವನ್ನ ತಲೆ ಹಿಂಭಾಗದಲ್ಲಿ ಇಟ್ಕೊಳ್ಳಿ, ಹಾಗೆ ಬಲ ಹಸ್ತವನ್ನ ಬಲ ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಈಗ ಬಲ ಮಂಡಿಯನ್ನ ಮೇಲಕ್ಕೆತ್ತ ಹಾಗೆ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ನಿಮ್ಮ ಎಡ ಎಲ್ಬೋವನ್ನ ಬಲ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ. ಎಕ್ಸೇಲ್ ಮತ್ತೆ ಇನ್ಹೇಲ್ ಮಾಡ್ತಾ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. 1 2 3 4 5 6 7 8 9 10. ಹಾಗೆ ಮೇಲಕ್ಕೆ ಬಂದು ಈಗ ಎಡಗೈಯನ್ನ ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಈಗ ಬಲ ಬದಿಗೆ ಅಭ್ಯಾಸ ಮಾಡೋಣ. ಬಲ ಹಸ್ತವನ್ನ ತಲೆ ಹಿಂಭಾಗದಲ್ಲಿ ಇಟ್ಕೊಳ್ಳಿ, ಹಾಗೆ ಎಡ ಹಸ್ತವನ್ನ ನಿಮ್ಮ ಎಡ ತೊಡೆಯ ಕೆಳಭಾಗದಲ್ಲಿ. 1 2 3 4 5 6 7 8 9 10. ಈಗ ನಿಧಾನವಾಗಿ ಮಧ್ಯಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ. ಇದು ಮೂರನೇ ಎಕ್ಸಸೈಸ್. ಈಗ ನಾಲ್ಕನೇ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. ಮತ್ತೆ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ತಾ ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ. 2 ಮಂಡಿ ಮತ್ತು ನಿಮ್ಮ 2 ಪಾದಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ಈಗ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ 2 ಎಲ್ಬೋವನ್ನ ನಿಮ್ಮ ಮಂಡಿಗೆ ತಾಗಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. 1 2 3 4 5 6 7 8 9 and 10. ಈಗ ಮತ್ತೆ ಇನ್ಹೇಲ್ ಮಾಡ್ತಾ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬಂದು ಹಾಗೆ 2 ಕೈಗಳನ್ನ
ರಿಲೀಸ್ ಮಾಡ್ಕೊತಾ ರಿಲ್ಯಾಕ್ಸ್ ಮಾಡಿ. ಇದು 4ನೇ ಎಕ್ಸರ್ಸೈಸ್. ಈಗ 5ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಿಮ್ಮ ಬಲ ಮಂಡಿಯನ್ನ ಬೆಂಡ್ ಮಾಡ್ಕೊತಾ ಬಲ ಪಾದವನ್ನ ನಿಮ್ಮ ಎಡ ಮಂಡಿ ಮೇಲೆ ಇಟ್ಕೊಳ್ಳಿ. ಹಾಗೆ 2 ಕೈಗಳನ್ನ ಭುಜದ ಅಂತರಕ್ಕೆ ಮುಂದಕ್ಕೆ ಚಾಚ್ತಾ ಈಗ ಎಕ್ಸೇಲ್ ಮಾಡ್ಕೊತಾ ಮತ್ತೆ ಮುಂದಕ್ಕೆ ಬೆಂಡ್ ಆಗಿ ಮತ್ತೆ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಬನ್ನಿ. ಎಕ್ಸೇಲ್ 1 2 3 4 5 6 7 8 9 10. ಈಗ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎಡ ಮಂಡಿಯನ್ನ ಮಡ್ಚ್ಕೊಳ್ತಾ ಎಡ ಪಾದ ಬಲ ಮಂಡಿ ಮೇಲೆ ಇಟ್ಕೊಳ್ಳಿ. ಮತ್ತೆ 2 ಕೈಗಳನ್ನ ನಿಧಾನವಾಗಿ ಮೇಲಕ್ಕೆತ್ತ ಹಾಗೆ ಎಕ್ಸೇಲ್ 1 2 3 4 5 6 7 8 9 10. ಈಗ ಇನ್ಹೇಲ್ ಉಸಿರನ್ನು ತೆಗೆದುಕೊಳ್ತಾ ಮಧ್ಯಕ್ಕೆ ಬಂದು ಹಾಗೆ ಎಕ್ಸೇಲ್ ಮಾಡ್ತಾ ಕೈಯನ್ನ ಕೆಳಗಡೆ ಇಳಿಸಿ ಹಾಗೆ ಕಾಲನ್ನ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಚೇರ್ ಮೇಲೆ ಕುಳಿತುಬಿಟ್ಟು ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಿರುವಂತ ಲೋವರ್ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಇರುವಂತ 5 ಎಕ್ಸರ್ಸೈಸ್ ಅನ್ನ ಈ ಎಕ್ಸರ್ಸೈಸ್ ಅನ್ನ ನೀವು 3 ಸೆಟ್ಗಳಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಿರುವಂತ ಬೊಜ್ಜನ್ನ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಬೇಗ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ.